ಮೆಜೆಸ್ಟಿಕಲ್ಲಿ ದಂಧೆ ಮಾಡಕ್ಕೆ ನಿಂತ್ಕೋತಾರೆ. ನಾವು ಕತೆನ ಸ್ಟೋರಿಯಾಗಿ ಎತ್ಕೋತಿದೀವಿ. ಒಂದು ರೊಮ್ಯಾಂಟಿಕ್ ಸಾಂಗು, ಒಂದು ಕತೆ ಬರುತ್ತೆ, ನನಗೆ ಸಿಗೋದಲ್ಲ. ಇವಾಗ ಎಷ್ಟೋ ಜನ ಮಂಗಳಮುಖಿ ಎಷ್ಟೋ ಜನ ಹುಡುಗರು ಮದುವೆ ಆಗ್ತಾರೆ ಸರ್. ಆ ಸಿಚುವೇಶನ್ ನಂದಿದೆ. ಹುಡುಗಿ ಆಗ್ಬೇಕಾದ್ರೆ ನಮ್ಗೆ ಆಸೆಗಳಿರುತ್ತೆ. ಅವ್ರನ್ನ ಕರ್ಕೊಂಡು ನೀವು ಬರಬೇಡ. ಆಶೀರ್ವಾದ, ಅಮ್ಮಂದು ಆಶೀರ್ವಾದ ಎಲ್ರಿಗೂ ಬೇಕು ಸರ್, ಪಬ್ಲಿಕ್ ಎಲ್ರಿಗೂ ಬೇಕು. ಅವ್ರು ಸಿಕ್ಕಿದ್ರೆ ಶುಭ. ಈಗ ಅವ್ರದ್ದು ಒಂದು ಕತೆ ಸರ್, ಅವ್ರ ಜೀವನ ಈ ಥರ ನೋಡೋಕೆ ಬಂದು ಯಾರು ರೆಡಿ ಇಲ್ಲ. ಮೆಜೆಸ್ಟಿಕ್ ಬಗ್ಗೆ ಮಾತಾಡ್ತಾರೆ ಎಲ್ಲರೂ. ಆ ಮೂವಿಯಲ್ಲಿ ಅವ್ರದ್ದು ಆ್ಯಕ್ಚುಲಿ ಪ್ರತಿಯೊಂದು ಘಟನೆ ಸರ್, ಪ್ರತಿ ಒಂದೊಂದು ಘಟನೆ ಕೂಡ ಅವ್ರ ಕಣ್ಣಲ್ಲಿ ನೀರು ಆಗ್ತಾಯಿದ್ದಾರೆ. ಅವ್ರ ಶೂಟಿಂಗಲ್ಲಿ ನಾವು ಡೈಲಾಗ್ ಹೊಡಿಬೇಕಾದ್ರೆ ಮಗ ನಂಗೆ ಈ ಥರ ಹೇಳಿದ್ರು, ನನ್ನ ಮಗ ಈ ಥರ ಮಾತಾಡಿದ್ರು, ಪ್ರತಿಯೊಂದು ಅಮ್ಮನಿಗೆ ಅಕ್ಕನ ಎಲ್ಲರೂ ಹೇಳ್ತಿದ್ರು ಸರ್. ಲೈಕ್ ಜನರಿಗೆ ಒಂದೇ ಕೇಳೋದು, ಅವ್ರ ಆಶೀರ್ವಾದ ತಗೊಂತಿದ್ದೀರಾ, ಖುಷಿನೇ. ಆ್ಯಕ್ಚುಲಿ ಆಶೀರ್ವಾದ ಒಳ್ಳೆ, ತುಂಬ ಒಳ್ಳೇದಲ್ಲ. ಹಾಗೆ ಅವ್ರ ಮೂವಿ ಕೂಡ ಅಷ್ಟೇ ಒಳ್ಳೆದು. ಅವ್ರ ಜೀವನದ ಕಥೆನೇ ಇದೆ. ಒಂದ್ಸಲಿ ಬಂದು ಮೂವಿ ನೋಡಿ ನಿಮ್ಮ ಪಾಯಿಂಟ್ ಆಫ್ ವ್ಯೂನೇ ಬದಲಾಗುತ್ತೆ. ಒಂದ್ಸಲಿ ರಿಕ್ವೆಸ್ಟ್ ಇದೆ ನಮ್ಮ ಕಡೆಯಿಂದ. ಇವಾಗ ಮೆಜೆಸ್ಟಿಕಲ್ಲಿ ಅವ್ರು ನೋಡಿದ್ದಾರೆ, ಮೆಜೆಸ್ಟಿಕಲ್ಲಿ ದಂಧೆ ಮಾಡಕ್ಕೆ ನಿಂತ್ಕೋತಾರೆ, ಬರೀ ಅದು ಮಾಡಕ್ಕೆ ನಿಂತ್ಕೋತಾರೆ ಅಂತ ಮಾತಾಡ್ತಿರಲ್ಲ ಸರ್. ನೀವು ಇವ್ರ ಮೂವಿಗೆ ಸಪೋರ್ಟ್ ಮಾಡಿ, ನೀವು ಕಲಾವಿದರು, ನಿಮಗೂ ವ್ಯಾಲ್ಯೂ ಇದೆ, ನಿಮಗೂ ಟ್ಯಾಲೆಂಟ್ ಇದೆ ಅಂತ ನೀವೆಲ್ಲ ಪ್ರೀತಿ ಕೊಟ್ಟರೆ ಅವ್ರ್ಯಾಕೆ ಸರ್ ಅಲ್ಲೋಗಿ ನಿಂತ್ಕೋತಾರೆ? ನಿಮ್ಮ ಮನೆಗಳಲ್ಲಿ, ಪಕ್ಕದ ಮನೆಗಳಲ್ಲಿ ನಿಂತ್ಕೊಂಡ್ರು ಇವ್ರು ಯಾಕೆ ಬಂದಿದ್ದಾರೆ, ಇವ್ರ ಮನೇಲಿ ನಮ್ಮ ಮನೆ ಕೊಡಲ್ಲ ಅಂತ ಮಾತಾಡ್ತಾರೆ. ಒಂದು ವರ್ಕ್ ಕೆಲಸಕ್ಕೆ ಹೋಯ್ತು ಅಂದರೆ 10 ಜನ ಇರ್ತಾರೆ, ಒಬ್ಬರು ಮಂಗಳಮುಖಿ ಎಲ್ಲರೂ ಇತ್ತು ಅಂದರೆ ಅವ್ರ ಪಕ್ಕನ ಕೂತ್ಕೊಳ್ಳಲ್ಲ ಅಂತಾರೆ ಸರ್. ಇದನ್ನೆಲ್ಲ ಕಣ್ಣಾರೆ ನೋಡಿದ್ದೀವಿ ಸರ್. ಎಡಿಟಿಂಗ್ ಟೀಮ್ಗಳಿಗೆಲ್ಲ ಹೋದಾಗ, ಟೀಮ್ಗಳು ಎಲ್ಲ ಮಂಗಳಮುಖಿರೆಲ್ಲ ಹೋದಾಗ ಸರ್, ಒಂದೊಂದು ಟೀಮ್ಗಳ ಜೊತೆ ಅವ್ರನ್ನ ಕರ್ಕೊಂಡು ನೀವು ಬರಬೇಡ್ರಿ, ನಿಮ್ದೇನಿದೆ ನೀವು ಬರ್ರಿ ಅಂತಾರೆ. ಏನು ಸರ್, ದೇವ್ರು ಕೊಟ್ಟಿರೋ ಶಾಪನವರನ್ನ ಗೊತ್ತಿಲ್ಲ. ಯಾರಾದರೂ ಸರ್, ಇವಾಗ ಹುಡುಗರಾಗಿ ಹುಟ್ಟಿದ್ದೀವಿ ಸರ್, ನಾವೆಲ್ಲ ಹುಡುಗರಾಗಿ ಹುಟ್ಟಿದ್ದೀವಿ, ನಮ್ಗೆ ಯಾರು ಹುಡುಗಿ ಆಗ್ಬೇಕಂತ ನಮ್ಗೆ ಆಸೆಗಳಿರುತ್ತೆ, ಆದರೆ ಹುಡುಗನಾಗೆ ಸಾಯ್ಬೇಕಂತ ಆಸೆ ಇರುತ್ತೆ. ಆ ದೇವ್ರು ಕೊಡೋ ವರ ಶಾಪದಿಂದ ಹಿಂಗಾಗಿರ್ತಾರೆ. ಇಂಥವ್ರ ಕೈಗಳಿಗೆ ಕೈ ಹಿಡಿಬೇಕಂತ ಕೇಳ್ಕೊತೀನಿ ಅಷ್ಟೇ ಸರ್. ಎಷ್ಟೋ ಪ್ರಶ್ನೆಗಳಿಗೆ ಈ ಮೂವಿ ನೋಡಿದ್ರೆ 100% ಉತ್ತರ ಸಿಗುತ್ತೆ ಸರ್. ನಾವು ಹೇಳಬೇಕನ್ನೋ ಅವಶ್ಯಕತೆ ಎಷ್ಟೋ ಉತ್ತರಗಳು ನಿಮಗೆ ಸಿಗುತ್ತೆ. ಆಮೇಲೆ ಇನ್ನೊಂದು ಸರ್, ಇದು ಮೇಯ್ನ್ ಹೇಳಬೇಕು, ತುಂಬ ಇಂಪಾರ್ಟೆಂಟ್ ಏನಂತ ಹೇಳ್ತೀವಿ, ಇಲ್ಲಿ ಒಂದೊಂದನ್ನು ಕೂಡ ನಾವು ಕತೆನ ಸ್ಟೋರಿಯಾಗಿ ಎತ್ಕೋತಿದ್ದೀವಿ. ಒಂದು ರೊಮ್ಯಾಂಟಿಕ್ ಸಾಂಗು, ಒಂದು ಕತೆ ಬರುತ್ತೆ, ಹೀರೋ ಬರ್ತಾನೆ, ಮತ್ತು ಅವ್ರು ಲವ್ ಆಗುತ್ತೆ ಅನ್ನೋ ಥರ ತೋರ್ತಿಲ್ಲ ಸರ್. ಒಂದೊಂದು ಸಿಚುವೇಶನ್ಗಳನ್ನ ತೋರಿಸಿದ್ದೀವಿ. ನಿಮ್ಮ ಒಂದು 3 ನಿಮಿಷ ಸಿಚುವೇಶನ್ ಏನಿರುತ್ತೆ, ಆ ಸಿಚುವೇಶನ್ ಅವ್ರ ಲೈಫಲ್ಲಿ ಏನು ನೋವು ಅನುಭವಿಸಿರ್ತಾರೆ, ರಿಯಾಲಿಟಿ ಅವ್ರ ಲೈಫಲ್ಲಿ ಆಗಿರೋದನ್ನ ತಗೊಂಡು ಸ್ಟೋರಿ ಮಾಡಿರೋದು. ಇದನ್ನು 100% ನೀವು ಒಂದೊಂದು ಸಿಚುವೇಶನ್ಗಳನ್ನ ನೋಡಿ ನಿಮಗೆ ಒಂದು ಕತೆ ಆಗಿದೆ. ಈ ಒಂದು ಮೂವಿಲಿ ನೀವು ಮಂಗಳಮುಖಿರೋದು 50 ಮೂವಿಗಳು ಮಾಡ್ಬೋದು. ಒಂದು ಲವ್ ಸ್ಟೋರಿ ಮಾಡ್ಬೋದು, ಅವ್ರು ಯಾವ್ಯಾವ ಥರ ಚೇಂಜ್ ಆಗ್ತಾರೆ ಅನ್ನೋ ಥರ ಮಾಡ್ಬೋದು, ಅವರು ಯಾವ್ಯಾವ ಥರ ಯೂಸ್ ಮಾಡ್ಕೋತಾರೆ ಅನ್ನೋ ಥರ ಮಾಡ್ಬೋದು. ಮತ್ತು ರೋಡಲ್ಲಿ ಇವಾಗ ಮನೆಯಿಂದ ಆಚೆ ತಳ್ತಾರಲ್ಲ, ಮನೆಯಿಂದ ಆಚೆ ತಳ್ದ ಮೇಲೆ ಅವ್ರು ಯಾವ ಥರ ಬದುಕ್ತಾರೆ ಅಂತ ಮಾಡ್ಬೋದು. ಇದು ಒಂದೇ ಮೂವಿಲಿ ನೀವು ಸಿಚುವೇಶನ್ನ ನೋಡ್ತಾ ಹೋಗ್ತು ಅಂತಂದರೆ, ಈ ಒಂದು ಮೂವಿಲಿ ನೀವು ಒಂದು 5ರಿಂದ 15ರಿಂದ 20 ಮೂವಿಗಳು ಮಾಡ್ಬೋದು, ಒಂದೊಂದು ಲೈನ್ ಮೂವಿಗಳನ್ನ. ಸೊ ಇದನ್ನು ನೀವು ಯಾವುದೇ ರೀತಿ ಸ್ಕ್ರೀನ್ ಪ್ಲೇ ಸ್ಟೋರಿ ಥರ ನೋಡೋಕೋಬೇಡಿ. ಸಿಚುವೇಶನ್ ಏನಿದೆ, ಈ ಸಿಚುವೇಶನ್ ಅವ್ರ ಲೈಫ್ ಯಾವ ಥರ ರೀಡ್ ಮಾಡಿದ್ದಾರೆ. ಆಮೇಲೆ ಇವಾಗ ಎಷ್ಟೋ ಜನ ಮಂಗಳಮುಖಿ ಎಷ್ಟೋ ಜನ ಹುಡುಗರು ಮದುವೆ ಆಗ್ತಾರೆ ಸರ್. ಆ ಸಿಚುವೇಶನ್ ನಂದಿದೆ, ಓಕೆನಾ? ಅಲ್ಲಿ ಮದುವೆ ಆದಮೇಲೆ ನನಗೆ ಅಲ್ಲಿ ಎಕ್ಸಿಟ್ ಆಗೋ ಥರ ಏನಾದ್ರು ತೊಂದರೆ ಆಯಿತು ಅಂತಂದರೆ ಆ ಸಿಚುವೇಶನ್ ಅವ್ರು ಅನುಭವಿಸಿದ್ದಾರೆ. ಅಲ್ಲಿಗೆಲ್ಲ ಕಂಟಿನ್ಯೂಟಿ ಏನೋ ಥರ ನೀವು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾವುದೇ ಸೀನ್ ನೋಡಬೇಕಾದ್ರೂ ಹಿಂದೆ ಯಾವುದು ಪ್ರೆಸೆಂಟ್ಸ್ ಏನು ಮೂವಿ ನೋಡಬೇಕಾದ್ರೆ ಹಿಂದೆ ಏನು ನಡೀತಾ ಇದೆ, ಮುಂದೆ ಏನು ನಡೀತಾ ಇದೆ ಅನ್ನೋದು ಈ ಸಿನಿಮಾದಲ್ಲಿ ನೋಡಬಾರ್ದು. ನಾನೇ ಡಿಕ್ಲೇರ್ ಮಾಡ್ತಾಯಿದ್ದೀನಿ. ಯಾವ ಥರ ಅಂದರೆ, ಇದು ಯಾವುದೂ ಚಿತ್ರಕಥೆ ಹೊಂದಿರಲ್ಲ ಈ ಸಿನಿಮಾದಲ್ಲಿ. ಪ್ರತಿಯೊಂದು ಅವರ ಜೀವನದಲ್ಲಿ ನಡೆಯೋ ಒಂದು ನೈಜ ಘಟನೆಗಳು ಮಾತ್ರ ಆಗಿರುತ್ತೆ. ಒಂದು ಕಥೆನ 2 ಅವರ್ ಮಾಡಿ ತೋರಿಸೋ ಚಿತ್ರಗಳನ್ನ ನೋಡ್ಕೊಂಡು ಬಂದಿದ್ದೀವಿ ಆವಾಗಿಂದನೂ. ಆದರೆ ಈ ಚಿತ್ರದಲ್ಲಿ ಯಾರೋ ಒಂದು 200-300 ಜನದ್ದು ನೋವು ಕಥೆಗಳನ್ನ ತೊಗೊಂಬಂದು ಘಟನೆ ರೂಪಗಳಲ್ಲಿ ಚಿತ್ರಿಸಿದ್ದೀವಿ. ಸೊ ದಯವಿಟ್ಟು ಹಿಂದೆ ಏನು ಸೀನ್ ಆಯಿತು, ಮುಂದೆ ಏನು ಸೀನ್ ಆಗುತ್ತೆ ನೋಡಬೇಡಿ. ಪ್ರೆಸೆಂಟ್ ಅವ್ರು ಏನು ಅನುಭವಿಸ್ತಾ ಇದ್ದಾರೆ, ಅವಳು ಎಲ್ಲಿಂದ ಬಂದಳು, ಇವಳು ಎಲ್ಲಿಗೆ ಹೋದ್ಲು, ಎಲ್ಲಿಗೆ ಹೋಗ್ತಾಳೆ ಅನ್ನೋದನ್ನು ನೋಡಬೇಡಿ. ಆ ಪ್ರೆಸೆಂಟಲ್ಲಿ ಯಾರು ಆ ಸಿಚುವೇಶನ್ ಬಂದಾಗ ಹೆಂಗೆ ಅನುಭವಿಸ್ತಾ ಇರ್ತಾರೆ ಅನ್ನೋದನ್ನು ನೈಜ ಘಟನೆಗಳನ್ನ ರೂಪದಲ್ಲಿ ನಾವು ಚಿತ್ರಿಸಿದ್ದೀವಿ. ದಯವಿಟ್ಟು ಸಿನಿಮಾನ ಅದೇ ರೀತಿ ನೋಡಿ. ಸರ್, ಭಯ ಅನ್ನೋಕ್ಕಿಂತ ಆ್ಯಕ್ಚುಲಿ ಕ್ಯಾರೆಕ್ಟರ್ ಓಪನ್ ಆಗಿ ಹೇಳ್ತೀನಿ, ಅಮ್ಮನ ಎದುರು ನಿಲ್ಲುವಂಥ ಕ್ಯಾರೆಕ್ಟರ್ ಅಮ್ಮಲ್ಲ. ಅದಕ್ಕಂದ್ರೆ ನಾವು ತುಂಬ ಚಿಕ್ಕವರು. ಪದ್ಮಶ್ರೀ ಅವರು ಆ್ಯಕ್ಟರ್ಸ್ ಮಾಡ್ತಿರೋದು ನಮ್ಮ ಹೆಮ್ಮೆ ವಿಷಯ. ಆದರೆ ಒಂದೊಂದು ಸೀನ್ ಅಶೋಕ್ ಸರ್ ಬರೆದಾಗ ಸೀನ್ ಬರೆದಿರ್ತಾರೆ, ಸ್ಟಚೂರಲ್ಲಿ ಇರ್ತಾರೆ, ಏನಾಗಲ್ಲೊಂದು ಮಾಡು ಅಂತ ಹೇಳ್ತಿರ್ತಾರೆ. ಆ ಸೀನ್ಗಳು ನಾವು ಹೇಳ್ಬೇಕಾದ್ರೆ, ಅಮ್ಮ ಮಗ ನನ್ನ ಲೈಫಲ್ಲಿ ಈ ಥರ ಆಗಿದೆ. ಆ್ಯಕ್ಚುಲಿ ನಂಗೆ ಮಾಡೋಕ್ಕೆ ಧೈರ್ಯ ಸಾಲ. ಎಷ್ಟೋ ಧೈರ್ಯ, ನಾನು ಎಷ್ಟೋ ಸಲ ಹೇಳ್ತಿದ್ದೆ, ಅಮ್ಮ ಈ ಥರ ಸೀನ್ಗಳು ಈ ಥರ ನಡೀತದೆ, ಈ ಥರ ಮಾತಾಡ್ತಾರೆ. ಎಷ್ಟೋ ವರ್ಡ್ಗಳನ್ನು ಮ್ಯೂಟ್ ಮಾಡಿದ್ದೀವಿ, ತೆಗೆದಿದ್ದಾರೆ ಸರ್ಗಳು, ಎಷ್ಟೋ ಅಂದರೆ ಫಿಲ್ಟರ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ನಂಗೆ ನೋಡೋಕೋದ್ರೆ ಒಂಥರ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತಕ್ಕಂಥ ಅಂಥ ದೊಡ್ಡ ವ್ಯಕ್ತಿಗೆ ಅದರ ಒಂದು ಸಮುದಾಯಕ್ಕೆ ನಾನು ಅಗೇನ್ಸ್ಟಾಗಿ ಮಾತಾಡ್ತೀನಿ ಇದರಲ್ಲಿ. ಸರ್, ಬೆಳೆದ ಮೇಲೆ ಎಲ್ಲ ರೆಸ್ಪೆಕ್ಟ್ ಕೊಡ್ತಾರೆ. ಬೆಳೆಯೋದಕ್ಕಿಂತ ಮುಂಚೆ ಎಲ್ಲರೂ ಚೀತು, ಇವ್ನು ಈ ಕೈಯಲ್ಲಿ ಏನಾಗಲ್ಲ ಅಂತ ಮಾಡ್ತಾಯಿರ್ತಾರೆ. ಇವಾಗ ಅಮ್ಮಂಗಾಗಿರೋದು ಅಷ್ಟೇ ಸರ್. ಇವಾಗ ಇವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ಎಲ್ಲೇ ಹೋಗೋರು ರೆಸ್ಪೆಕ್ಟ್ ಕೊಡ್ತಾರೆ. ಅಮ್ಮನ ವಿಧಾನಸೌಧಕ್ಕೂ ನನಗೆ ಸಿಗೋದಲ್ಲ, ನನ್ನ ಸಮುದಾಯಕ್ಕೆ ಸಿಗಬೇಕು. ಅಲ್ಲ, ಮೇನ್ ಹೇಳ್ತಿರೋದೇ ಸರ್. ಇವಾಗ ಬೆಳೆದಿದ್ದಾರೆ, ಇವ್ರು ರೆಸ್ಪೆಕ್ಟ್ ಕೊಡ್ತಾರೆ. ಬೆಳೆದೇ ಇರೋರು ರೋಡಲ್ಲಿ ನಿಂತಿರೋರಿಗೆ ಹೋಗಿಲ್ಲ ಅಂತ ಚಕ್ಕ ಹಂಗೆ ಮಾತಾಡ್ತಾರೆ. ಇವ್ರ ಅಮ್ಮ ಇತ್ತು ಅಂದರೆ, ಕಾರಲ್ಲಿ ಇತ್ತು ಅಂದರೆ ಬಂದು ಕಾಲು ಮುಳುಗಿ ಬಿಟ್ಬಿಟ್ಟು ಹೋಗ್ತಾರೆ. ಎಲ್ಲರೂ ಬೆಳೆಯೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ, ಸಮಾನತೆನ ಕೊಡಿ ಅಂತಲೇ ಕೇಳ್ತಿರೋದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಸರ್ ಹೇಳಿರೋ ಥರನೇ ಸಮಾನತೆ. ಇದರಲ್ಲಿ ಆ ಲೈನು ಕೂಡ ಹೇಳಿದ್ದೀವಿ ಸರ್. ಹೇಳಿರೋ ಸಮಾನತೆಗೋಸ್ಕರ ಅವ್ರನ್ನ ಈಕ್ವಲ್ ಆಗಿ ನೋಡಿ, ಈಕ್ವಾಲಿಟಿ ಕೊಡಿ. ನಾವು ಹೇಳ್ತಿರೋ ಪ್ರತಿಯೊಂದು ಅಷ್ಟಕ್ಕೆ ಬಿಲ್ಡಪ್ಪು ಸೀನು ಅನ್ನೋ ಥರ ನೋಡಬೇಡಿ ಸರ್. ಈಕ್ವಾಲಿಟಿ ಅಂತ ಮೂವಿನ ನೋಡಿ.